HD ಕೋಟೆ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿಯನ್ನ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿದೆ. ರಾಶಿ ಮಾತ್ರೆಗಳು ಬೀದಿಗೆ ಬಿದ್ದಿವೆ. HD ಕೋಟೆ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ, ಬೀದಿಗೆ ಬಿದ್ದಿವೆ. ಉಪಯೋಗಕ್ಕೆ ಬಾರದ ರಾಶಿ ಮಾತ್ರೆಗಳು. ಅಣ್ಣೂರು ಗ್ರಾಮದ ಹೊರವಲಯದಲ್ಲಿ ರಾಶಿ ಔಷಧಿ ಪತ್ತೆಯಾಗಿರುವಂಥದ್ದು. ಪ್ರಾಥಮಿಕ ಆರೋಗ್ಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಔಷಧಿಗಳು ಬೀದಿ ಪಾಲಾಗಿದೆ. ಇನ್ನು ಔಷಧಿಯ ಅವಧಿ ಮುಗಿಯೋವರೆಗೂ ಯಾಕೆ ಇಟ್ಕೊಂಡಿದ್ರಿ, ಯಾರು ಪೇಷಂಟ್ಗಳೇ ಬಂದಿಲ್ವಾ ಅಂತ. ರೋಗಿಗಳಿಗೆ ಔಷಧಿ ನೀಡೋದು ಬಿಟ್ಟು ಏನು ಮಾಡ್ತಿದ್ರಿ ನೀವು? ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇಷ್ಟೆಲ್ಲ ಔಷಧಿಗಳು ಬೀದಿ ಪಾಲಾಗ್ತಾ ಇದೆ, ಆದರೂ ಕೂಡ ಪೇಷಂಟ್ಗಳಿಗೆ ಕೊಟ್ಟೇ ಇಲ್ವಾ? ಹಾಗಾದ್ರೆ ಯಾರು ಬಂದೇ ಇಲ್ವಾ? ಅಥವಾ ಇಷ್ಟೊಂದು ಮಾತ್ರೆ ಪೋಲ್ ಆಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಹಾಸ್ಪಿಟಲ್ ಇಷ್ಟೊಂದು ಪೋಲ್ ಆಗ್ತಿದ್ರೆ ಬೇರೆ ಕಡೆಗೆ ಸಪ್ಲೈ ಮಾಡ್ಬೋದಿತ್ತಲ್ಲ, ಏನು ಮಾಡ್ತಿದ್ರಿ ಅಂತ. ಈ ಬಗ್ಗೆ ಮೌನ ಬೇಕೆ? ಇಷ್ಟೊಂದು ಔಷಧಿಗಳು ಹಾಳಾಗ್ತಾ ಇದ್ರು ಕೂಡ ಇದರ ಬಗ್ಗೆ ಮೌನ ಬೇಕೆ? ಬೇಜವಾಬ್ದಾರಿಗ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕಾಗಿಲ್ಲ? ಅಥವಾ ಅವರ ಹೈಯರ್ ಆಫೀಸರ್ ಆದರೂ ಏನು ಮಾಡ್ತಿದ್ರು? DHO ಇರ್ತಾರೆ, ಇನ್ನು ಅವರ ಹೈಯರ್ ಅಥಾರಿಟಿ ಇರುತ್ತೆ, ಅವರು ಕೂಡ ಏನು ಮಾಡ್ತಾ ಇದ್ರು ಅಂತ ಆರೋಗ್ಯ ಸಚಿವರು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಸರ್ಕಾರಿ ಔಷಧಿ ಎಲ್ಲಿ ಬಿದ್ದಿವೆ ಅಂತ, ಎಲ್ಲಿ ಬಿದ್ದಿವೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸನ್ನು ಅವರು ಕೂಡ ತಗೋಬೇಕು, ಸಚಿವರು ಕೂಡ ತಗೋಬೇಕು. ಗುಂಡೂರಾವ್ ಸಾಹೇಬರು ಏನೋ ಸರ್ಕಾರಿ ಔಷಧಿ ಎಲ್ಲಿ ಬಿದ್ದಿವೆ ಅಂತ ಅವರು ಕೂಡ ಗಮನಿಸಬೇಕು. ಸರ್ಕಾರಿ ಆಸ್ಪತ್ರೆ ವೈದ್ಯರ ವಿರುದ್ಧ ಬೊಗೈಲೆದ್ದ ಸ್ಥಳೀಯರ ಆಕ್ರೋಶ. ಸ್ಥಳೀಯರಂತೂ ರೊಚ್ಗೆದ್ದಿದ್ದಾರೆ. ಇಷ್ಟೊಂದಲ್ಲಿ ಕರೆಕ್ಟಾಗಿ ಹೋದರೆ ಹಾಸ್ಪಿಟಲ್ ಡಾಕ್ಟ್ರೇ ಇರೋದಿಲ್ಲ, ಇನ್ನು ಮೆಡಿಸಿನ್ ಹಾಳಾಗದೆ ಇನ್ನೇನಾಗುತ್ತೆ, ರೋಡಿಗೆ ಎಸಿಬೇಕು, ಇನ್ನೆಲ್ಲೇ ಎಸೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಇನ್ನೂ ಆರೋಪವನ್ನು ತಳ್ಳಿ ಹಾಕ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆ ವೈದ್ಯರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿದ್ದಲ್ಲ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ನಿಮ್ಮದಲ್ಲ ಅಂದರೆ ಇನ್ನೇನು ಅಲ್ಲಲ್ಲೇ ಉತ್ಪಾದನೆ ಮಾಡಿಬಿಟ್ರ ರೈತರು ಅಂತ ಇದೀಗ ರೈತರು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಇಷ್ಟೊಂದೆಲ್ಲ ಮಾತ್ರೆ ಪೋಲ್ ಆಗ್ತಾ ಇದೆ, ಸ್ಥಳೀಯ ಅಧಿಕಾರಿಗಳು ಕೂಡ ಗಮನ ಹರಿಸಿಲ್ಲ, ಇನ್ನು ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಗಮನ ಹರಿಸಿಲ್ಲ. ಗೊತ್ತೇ ಆಗೋದಿಲ್ಲ ಇಷ್ಟೊಂದೆಲ್ಲ ಮಾತ್ರೆಗಳು ಏನಾಯಿತು ಅಂತ ಲೆಕ್ಕ ತಗೊಳ್ಳಲ್ವ? ಹಾಗಾದರೆ ಇವರು ಅಟ್ಲೀಸ್ಟ್ ಇಷ್ಟು ಮಾತ್ರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಏನು ಎಷ್ಟು ಹೋಗಿದೆ ಅನ್ನೋದು ಕೂಡ ಮಾಹಿತಿ ಕೂಡ ತಗೊಳ್ಳೋದಿಲ್ವ ಹಾಗಾದರೆ ಅಂತ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ರಮೇಶ್ ಪ್ರತಿನಿಧಿ ಇದ್ದಾರೆ, ಮಾತನಾಡಿಸ್ತೋಗೋಣ. ರಮೇಶ್, ಇದು ಈಗ ಮಾತ್ರೆ ಎಷ್ಟೊಂದೆಲ್ಲ ಬಿದ್ದಿದೆ, ಏನಿದು ಕತೆ ಅಂತ ಮೊದಲಿಗೆ? ರೋಹಿತ್, ಇದು ಹೆಚ್ಚು ಕಮ್ಮಿ ಇದು ನಿನ್ನೆ ಸಂಜೆ ವಿಷಯ ಗೊತ್ತಾಗಿದ್ದು ವಿಚಾರ. ಈ ಮಾತ್ರೆಗಳೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಾ ಬಡವ ರೈತರು ಪೇಷಂಟ್ಗಳಿಗೆ ತುಂಬಾ ಮಾತ್ರೆಗಳು ಮೆಡಿಸಿನ್ಗಳು ಇಲ್ಲ ಅಂದ್ಬಿಟ್ಟೆಲ್ಲ ಖಾಸಗಿ ಮೆಡಿಕಲ್ಗೆ ಬರೀತಿದ್ದಾರೆ. ಆದ್ರೂ ಕೂಡ ಇದು ತುಂಬಾ ಇದಾಗಿ ಪ್ರಕರಣ ಬೆಳಕಿಗೆ ಬಂದಿದೆ. ಆದ್ರೂ ಕೂಡ ಯಾವ್ದೋ ಅಧಿಕಾರಿಗಳಾಗ್ಲಿ ಇನ್ನೊಂದಾಗ್ಲಿ ಬಂದು ಅವ್ರ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದಾರೆ. ಇದು ನಮ್ಗೆ ಗೊತ್ತಿಲ್ಲ, ಏನೋ ಒಂದು ಇದಾಗಿದೆ, ಅದರಿಂದ ಇದು ಇದಾಗಿ ಇಲ್ಲಿ ಬಿಸಾಡಿದೀವಿ ಅಂತ ಏನೋ ಒಂದು ಇದಾಗಿ ಸಂಭವಿಸ್ತಿದ್ದಾರೆ. ಆದ್ರೂ ತುಂಬಾ ಜನಗಳಿಗೆ ಇದು ತುಂಬಾ ಜನಗಳು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಸರಿ, ಎಕ್ಸ್ಪೈರ್ ಆಗಿದ್ದನ್ನ ಅದನ್ನ ಪೇಷಂಟ್ಗಳಿಗೆ ಕೊಡೋಕ್ಕಾಗಲ್ಲ, ಒಪ್ಕೊಳ್ಳೋಣ. ಆದ್ರೆ ಎಕ್ಸ್ಪೈರ್ ಆಗೋವರೆಗೂ ಇವ್ರು ಏನ್ ಮಾಡ್ತಿದ್ರು ಅಂತ. ಹಾಗಾದ್ರೆ ಇದುವರೆಗೂ ರೋಗಿಗಳು ಹಾಸ್ಪಿಟಲ್ಗೆ ಹೋಗೇ ಇಲ್ವಾ? ಅಥವಾ ಹೋದವ್ರಿಗೆ ಮಾತ್ರೆಗಳನ್ನ ಕೊಟ್ಟಿಲ್ವಾ? ಅಥವಾ ಹೊರಗಡೆಯಿಂದ ಮಾತ್ರೆ ತಗೊಳ್ಳೋದಕ್ಕೆ ಇವರೇನಾದ್ರೂ ಈಗ ಕಮಿಷನ್ ಬೇಸಲ್ಲಿ ಕೆಲಸ ಮಾಡ್ತಾರಲ್ಲ ಕೆಲವೊಂದ್ ಕಡೆ, ಹಂಗೇನಾದ್ರೂ ಹೊರಗಡೆ ಮಾತ್ರೆ ಬರ್ಕೊಡ್ತಿದ್ರಾ ಅಂತ ಡೀಟೇಲ್ಸ್ ಇದೆಯಾ? ಅದ್ರ ರೋಹಿತ್, ನಮಗೆ ಅದ್ರ ಕೂಡ ಈಗ ಪ್ರಶ್ನೆ ಮಾಡಿ THR ಕೇಳಿದಂಗೆ THR ಕೂಡ ಈಗ ಅದನ್ನ ಹೇಳ್ತಾರೆ, ನಾವ್ ಇದು ಸಂಬಂಧಪಟ್ಟ ಹತ್ರ ಮಾತಾಡ್ತೀವಿ, ಇದು ಹೇಗ್ ಬಂತು ಏನು ಅಂತ ಗೊತ್ತಿಲ್ಲ. ಕಾಣದ ಕೈಗಳು ಕೆಲವರು ಬಂದು ಏನಾದ್ರು ಇದು ಈ ತರ ಏನಾರ ರಸ್ತೆಯಲ್ಲಿ ಬಿಸಾಡ್ಬಿಟ್ಟು ನಮ್ಮ ಮೇಲೆ ಏನಾದ್ರು ಈ ತರ ಆರೋಪ ಮಾಡ್ತಾರೆ ಅಂತ ಕೆಲವರು THR ಕೂಡ ಇದ್ ಮಾಡ್ತಾ ಇದಾರೆ. ಓಕೆ, ಈಗ ನಮ್ಮದಲ್ಲ, ಅದು ಬೇರೆ ಯಾರು ತಂದು ಹಾಕಿದ್ದಾರೆ ಅಂತನಾ? ಆ ತರ ಒಂದು ಆರೋಪ ಮಾಡ್ತಾ ಇದಾರೆ. ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ನಾವು ಫಾರ್ಮಸಿ ಅವ್ರನ್ನ ವಿಚಾರಣೆ ಮಾಡ್ತೀವಿ. ನಮ್ಮ ಮಾಹಿತಿಗೆ ನಮ್ಗೆ ಕೂಡ ಬಂದಿಲ್ಲ ಅಂತ ತಿಳಿಸಿದ್ದಾರೆ THR. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿ. ಓಕೆ ರೋಹಿತ್. ಒಂದು ಕ್ಯಾಲ್ಸಿಯಂ ಮಾತ್ರೆ ನಮ್ಮದು ಗೌರ್ಮೆಂಟ್ ಸಪ್ಲೈ ಇದೆ, ಉಳಿದ ಎಲ್ಲ ಡ್ರಗ್ಸ್ಗಳು ಪ್ರೈವೇಟ್ ಡ್ರಗ್ಸ್. ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಬ್ಯಾಚ್ ನಂಬರ್ ಅದನ್ನು ಡಿಸ್ಟಿಕ್ ಕಳಿಸಿ ಅದನ್ನು ಯಾವ ಬ್ಯಾಚ್ ಎಲ್ಲಿ ಸಪ್ಲೈ ಆಗಿರೋದು ಅಂತ ನಾನು ವೆರಿಫೈ ಮಾಡ್ತೀನಿ. ವೆರಿಫೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಮೇಲ್ನೋಡಿ ಕಂಡು ಬಂದಂಗೆ ಇದು ಯಾರು ಹೊರಗಡೆ ತಂದು ಹಾಕಿರೋದು ಅನಿಸ್ತಾ ಇದೆ. ಏನೇ ಆಗಲಿ ಯಾರೇ ಆಗಿರಲಿ ಪತ್ತೆ ಆದರೆ ಅವ್ರ ಮೇಲೆ ನಾನು ಶಿಸ್ತು ಕ್ರಮ ತಗೊಳ್ಳೋಕ್ಕೆ ನನ್ನ ಮೇಲೆ ಅಧಿಕಾರಿಗೆ ತಪ್ಪಾಗಿದೆ. ಕಾಶ್ಮೀರ ಓಪನ್ ಮಾಡಿ
ಗೌರ್ಮೆಂಟ್ ಇದೆ, ಅರ್ಧ ಪ್ರೈವೇಟ್ ಇದೆ. ಎಚ್ ಡಿ ಕೋಟೆ ಸರ್ಕಾರಿ ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಏನು ಬೀದಿಗೆ ರಾಶಿ ಮಾತ್ರೆಗಳು ಬೀದಿಗೆ ಬಿದ್ದಿವೆ. ಸರಿ, ಮಾತ್ರೆಗಳೆಲ್ಲ ಬೀದಿಗೆ ಬಿದ್ದಿವೆ ಅಥವಾ ಜಾನುವಾರುಗಳು ದನಕರುಗಳು ತಿಂದರೆ ಅದಿನ್ನೊಂದಷ್ಟು ಸಮಸ್ಯೆಗಳಾದಾಗ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಅಂತ. ಸರಿ, ಅಲ್ಲಿನ ಆಸ್ಪತ್ರೆ ವೈದ್ಯರು ಮಾಡಿಲ್ಲ ಅಥವಾ ಇನ್ಯಾರೋ ಮಾಡಿಲ್ಲ, ಅಲ್ಲಿಂದ ಮತ್ತೆ ಅದನ್ನ ಎತ್ತಿ ಬೇರೆ ಏನೋ ಒಂದು ಮಾಡಬೇಕಲ್ವಾ, ಆ ಕೆಲಸ ಏನಾದರೂ ಮಾಡಬೇಕಲ್ವಾ. ಇಲ್ಲ ಅಂತ ಹೇಳಿದ್ರೆ ಅಥವಾ ಜಾನುವಾರುಗಳು ತಿನ್ನೋದು ಅಂತ ಅಥವಾ ಮಕ್ಕಳೇ ಯಾರು ತಗೊಂಡು ಏನೋ ಮಾಡೋದು ಆದರೆ ಅದಕ್ಕೆ ಮತ್ತೊಂದು ಹೊಣೆ ಆಗೋದು ಅಥವಾ ಮತ್ತೊಂದು ಜೀವ ಬಲಿ ಆಗೋದು ಅಥವಾ ಇನ್ನೊಂದೇನೋ ಸಮಸ್ಯೆ ಆಗೋದು ಆಗುತ್ತಲ್ಲ. ಅದಕ್ಕೆ ಅಂದ ತಕ್ಷಣ ನಮ್ದಲ್ಲ ಸಮರ್ಥನೆ ಕೊಡೋಕ್ಕೂ ಮುಂಚೆ ಅಥವಾ ಬೇರೆ ಅದಕ್ಕೆ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡ್ಬೋದಲ್ಲ. ಆ ಪರಿಸರಕ್ಕೆ ಬಿದ್ದು ಪರಿಸರನೂ ಹಾಳಲ್ವಾ, ಅದು ಕೆಮಿಕಲ್ ಆಗಿರುತ್ತೆ ಖಂಡಿತವಾಗ್ಲೂ. ಅದೇನೋ ಸಮಸ್ಯೆ ಇನ್ನೊಂದೇನೋ ಕನ್ವರ್ಟ್ ಆಗೋಕ್ಕೂ ಮುಂಚೆ ಅದಕ್ಕೇನೋ ವ್ಯವಸ್ಥೆ ಮಾಡ್ಬೋದಲ್ಲ. ಏನು ಆರೋಗ್ಯ ಅಧಿಕಾರಿಗಳು ಲೆಕ್ಕಗಳನ್ನ ತಗೊಳ್ಳೋದಿಲ್ವಾ? ಇಷ್ಟು ಮಾತ್ರ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಲ್ಲಿಷ್ಟು ಹೋಗಿದೆ, ಏನು ಕಥೆ ಆಗಿದೆ ಅಂತ ಲೆಕ್ಕಗಳು ತಗೊಳ್ಳೋದಿಲ್ಲ ಅಂತ ಕಾಣುತ್ತೆ. ಏನು ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕಾಗಿಲ್ಲ? ಹಾಗಾದರೆ ಯಾವ ಹಾಸ್ಪಿಟಲ್ನಿಂದ ಇಷ್ಟೊಂದು ಮಾತ್ರೆಗಳು ಹಿಂಗೆ ರಾಶಿ ಹೊರಗೆ ಬಂದಿವೆ ಅನ್ನೋದು ಮಾಹಿತಿ ಸಿಕ್ಕರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮನಾದರೂ ತಗೊಳ್ಳಲ್ವಾ? ಹಾಗಿದ್ರೆ ಆರೋಗ್ಯ ಸಚಿವರು ಯಾಕೆ ಮಾತ್ರೆಗಳಲ್ಲಿ ಹೊರಗೆ ಬೀಳ್ತವೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪ್ರಾಪರಾಗಿ ವೈದ್ಯರು ಇರೋದಿಲ್ಲ. ಅಲ್ಲಿ ಬಿದ್ದಿರುವಂತಹ ಮಾತ್ರೆಗಳನ್ನ ಗಮನಿಸಿದ್ರೆ ಅದೆಷ್ಟು ಸಮಸ್ಯೆಗೆ ದಾರಿ ಮಾಡಿಕೊಡ್ತಾ ಇದೆ. ಆಯ್ತಾ, ಜಾನುವಾರುಗಳು ಮುಟ್ಟಿದ್ರು ಕೂಡ ಸಮಸ್ಯೆ ಆಗತ್ತೆ, ಪರಿಸರಕ್ಕೂ ಸಮಸ್ಯೆ ಆಗತ್ತೆ. ಸರಿ, ಆ ಮಾತ್ರೆ ಅಲ್ಲಿ ಗಂಟ ಬಂದು ಬಿದ್ದಿದೆಯಲ್ಲ, ಮಾತ್ರೆ ಬಿದ್ದಿದೆ ಅಂತ ಹೇಳಿದ್ರೆ ಅದು ಎಲ್ಲಿಂದ ಬಂತು? ಹಾಗಿದ್ರೆ DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಇರ್ತಾರಲ್ಲ, ಅವರೆಲ್ಲ ಸುಮ್ಮನೆ ಇರ್ತಾರ ಹಂಗಾದ್ರೆ? ಅಥವಾ ಯಾರು ಜವಾಬ್ದಾರಿ? ಇಷ್ಟೊಂದು ಮಾತ್ರೆಗಳೆಲ್ಲ ಬಂದಿರುತ್ತೆ, ಪೇಷಂಟ್ಸ್ಗಳಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ ಪ್ರಾಪರಾಗಿ ಡಾಕ್ಟರ್ ಇರಲ್ಲ, ಇದ್ರೂ ಕೂಡ ಅವ್ರಿಗೆ ಯಾವುದೋ ಒಂದನ್ನು ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ ನೋಡಿ ಕಳಿಸ್ಬಿಡ್ತಾರೆ, ಪ್ರಾಪರಾಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ಮಾಡಲ್ಲ. ಮಾತ್ರೆಗಳು ಉಳಿಯುತ್ತೆ, ಅಫ್ಕೋರ್ಸ್ ಉಳಿಯುತ್ತೆ. ಇಷ್ಟು ಮಾತ್ರೆಗಳನ್ನ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಹಾಗಾದ್ರೆ ಈಗಂತೂ ರಾಜ್ಯದಲ್ಲಿ ಎಲ್ಲಿ ನೋಡ್ರು ಹೃದಯಾಘಾತ, ಇನ್ನೊಂದೇನೋ ಸಮಸ್ಯೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಯಾವುದೋ ಚಿಕ್ಕ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಅಲ್ಸಾವನ್ನಪ್ತಾರೆ. ಹಿಂಗೆ ಪೊಲ್ಯೂಟ್ ಮಾಡೋದಕ್ಕೂ ನಾವೇ ದಾರಿ ಮಾಡಿಕೊಟ್ಟು ಅಥವಾ ಪರಿಸರ ಹಾಳು ಮಾಡೋದಕ್ಕೂ ನಾವೇ ಎಡೆ ಮಾಡಿಕೊಟ್ಟು ನಾವೇ ಅದರ ಸಮಸ್ಯೆನ ಕ್ರಿಯೇಟ್ ಮಾಡಿ ಕೊನೆಗೆ ಮತ್ತೆ ನಾವೇ ಹೇಳೋದು ಇಲ್ಲ ಏನೋ ಸಮಸ್ಯೆಯಿಂದ ಆಗಿದೆ ಕಂಡುಹಿಡಿತೀವಿ ಅಂತ. ಗುಂಡೂರಾವ್ ಸಾಹೇಬರು ನೋಡ್ಬೇಕು, ಈ ಕಡೆ ಆರೋಗ್ಯ ಸಚಿವರು ಈ ಕಡೆ ನೋಡಬೇಕು. ಇಷ್ಟೊಂದು ಮಾತ್ರೆ ಹಿಂಗೆ ಆಗ್ತಿದೆ, ಹಿಂಗೆ ಔಷಧಿ ಹಿಂಗೆ ಆಗ್ತಾ ಇದೆ, ಹಂಗಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ವಾ? ಹಾಗಾದರೆ ಅವ್ನು DHO ಕಿತ್ತು ಹಾಕಬೇಕು, ಅದು ಇನ್ನೊಂದೇನಾಗಿರುತ್ತೆ ನೋಡಬೇಕು. ಯಾಕೆ ಈ ಸಮಸ್ಯೆಗಳು ಆಗ್ತಿರೋ ಕಡೆ ಗಮನ ಹರಿಸ್ಬೇಕು. ಎಲ್ಲಿ ನೋಡಿದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಾಗಿದೆ, ಇನ್ನೊಂದೇನಾಗಿದೆ ಅಂತಾರೆ. ಕರೆಕ್ಟಾಗಿ ಡಾಕ್ಟ್ರ್ ಇರಲ್ಲ, ವಾಶ್ರೂಮ್ ಕರೆಕ್ಟ್ ನೀರು ಬರಲ್ಲ, ಹಿಂಗೆ ಮಾತ್ರೆಗಳು ಎಲ್ಲೋ ಬಂದು ಬೀದಿಲಿ ಬೀಳ್ತವೆ. ಇದು ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆ ರೂಪುರೇಷೆ ಹಿಂಗಿರುತ್ತೆ. ಆಮೇಲೆ ಆಗೋ ಸಮಸ್ಯೆಗಳಿಗೆ ಮತ್ತೆ ಯಾರೂ ಹೊಣೆ ಆಗಲ್ಲ, ಇನ್ಯಾರೂ ಜವಾಬ್ದಾರಿ ಆಗಲ್ಲ. ಯಾರೋ ಬಡವನೋ ಏನೋ ಸರ್ಕಾರಿ ಆಸ್ಪತ್ರೆಗೆ ಹೋಗೋದು ಯಾರು ಸ್ವಾಮಿ? ಹೋಗೋದೇ ಬಡವರಲ್ವಾ? ದೊಡ್ಡವರು ಹೋಗ್ತಾರೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಬರ್ತಾರೆ. ಬಡವ್ರು ಹೋಗೋದೇ ಗೌರ್ಮೆಂಟ್ ಆಸ್ಪತ್ರೆ, ಅಲ್ಲೇ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಲ್ಲ. ಸರಿ ಆಯಿತು, ಒಪ್ಕೊಳ್ಳೋಣ. ಈಗ ಡೇಟ್ ಎಕ್ಸ್ಪೈರ್ ಆಗಿರೋ ಮಾತ್ರೆಯನ್ನು ಕೊಡೋದ್ರಿಂದ ಸಮಸ್ಯೆ ಆಗುತ್ತೆ, ಅದರಿಂದ ಆರೋಗ್ಯ ಹಾಳಾಗುತ್ತೆ, ಸಾವನ್ನಪ್ತಾರೆ, ಏನು ಬೇಕು ಹೊಟ್ಟೆವರ್ ಏನು ಬೇಕಿದ್ರೂ ಆಗ್ಬೋದು. ಆ ಒಂದು ಕಾರಣಕ್ಕಾಗಿ ಎಲ್ಲಿಗೆ ಮಾತ್ರೆ ತಂದು ಹಾಕಿದ್ದೀರಿ? ಆ ಔಷಧಿಗಳನ್ನು ಎಲ್ಲಿಗೆ ತಂದು ಹಾಕಿದ್ದೀರಿ? ಸರಿ, ಕಾರ್ಡ್ಗೆ ಹಾಕಿದ್ವಿ ಅಂದರೆ ಕಾರ್ಡ್ ನಾಶ ಮಾಡ್ತಿದ್ದೀರಾ? ಅಥವಾ ಬೇರೆ ಜಾಗ ಹಾಕಿದ್ರೆ ಆ ಜಾಗನ ನಾಶ ಮಾಡ್ತಿದ್ದೀರಾ? ನಮ್ಮ ಜನತಾ ಟಿವಿ ಅಲ್ಲಿನ DHO ರವಿಕುಮಾರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, THOಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಏನು ಈ ಸಮಸ್ಯೆ ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ ಸ್ಪಂದನೆ ಇಲ್ಲ, ಕಳ್ಳಾಟಗಳು, ಸ್ಪಂದನೆ ಇಲ್ಲ. ಸರಿ, ನೀವು ಸ್ಪಂದನೆ ನೀವೇನು ತಪ್ಪೇನೋ ಆಗಿಲ್ಲ, ಏನೋ ಮಿಸ್ ಆಗಿ ಉಳ್ಕೊಂಡಿದೆ, ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲ. ಕಳ್ಳಾಟಗಳು ಯಾಕೆ? ಸಮಸ್ಯೆಗಳು ನಿಮ್ಮಿಂದಲೇ ಶುರುವಾಗಿರೋದಾ? ಅಥವಾ ನೀವು ಪಾಲುದಾರಿಕೆನಾ? ನಿಮ್ಮದು ಪಾಲುದಾರಿಕೆ ಇದೆಯಾ ಇದರಿಂದ? ಅಲ್ಲಿನ ಭಾಗದ ಜನರು ಹೇಳ್ತಾರೆ ಆಸ್ಪತ್ರೆಯಲ್ಲಿ ವೈದ್ಯರಿರಲ್ಲ, ಇನ್ನೆಲ್ಲೋ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಅಲ್ಲೆಲ್ಲೋ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ.
ಅಲ್ಲಿ ಭಾಗದ ಜನರು ಹೇಳ್ತಾರೆ. ಹಾಗಾದರೆ ನೀವು ನಿಮ್ಮದು ಕೂಡ ಬಿಸ್ನೆಸ್ ಮೈಂಡೆಡಾ? ಓಕೆ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ದಲ್ಲೇ ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಕರ್ಸ್ಕೊಂಬರೋಣ ಅಂತ. ಏನು ಸ್ವಾಮಿ, ಸರ್ಕಾರ ಬಡವ್ರ ಪರವಾಗಿರುತ್ತೆ, ಸರ್ಕಾರಿ ಕಚೇರಿಗಳು ಬಡವ್ರ ಪರವಾಗಿರುತ್ತೆ, ಆಸ್ಪತ್ರೆಗಳು ಬಡವರ ಪರವಾಗಿರ್ತವೆ ಅಂತ ಹೇಳಿದ್ರೆ ಹಿಂಗೆ ಬಡವ ಕಟ್ಟಿದ ದುಡ್ಡಲ್ರಿ ನೀವು ಸಂಬಳ ತಗೊಳ್ಳೋದು ಅಥವಾ ಇನ್ನೊಬ್ರಿಗೆ ಯಾರೋ ಸಂಬಳ ತಗೊಳ್ಳೋದು. ದಿನೇಶ್ ಗುಂಡೂರಾವ್ ಸಾಹೇಬರು ತಗೊಳ್ಳೋ ಸಂಬಳನೂ ಕೂಡ ಬಡವ್ರು ಕೊಡೋ ದುಡ್ಡಿಂದನೇ, ಟ್ಯಾಕ್ಸ್ ಕೊಟ್ಟೋ ದುಡ್ಡಿಂದನೇ. ಜುಮ್ ಅನ್ನೋ ಕಾರು ಆ ದುಡ್ಡು ಕೂಡ ಬಡವ್ರದೇನೆ, ಮನೆಯಿಂದ ತಗೊಬಂದಿರಲ್ಲ. ಅವ್ರು ಕೊಟ್ಟಿದ್ದ ಟ್ಯಾಕ್ಸ್ ದುಡ್ಡು ಹೆಂಗೆ ವೇಸ್ಟ್ ಮಾಡ್ತಿದ್ರ ನೋಡಿ. ಅವ್ರು ಕಟ್ಟೋ ಟ್ಯಾಕ್ಸ್ ದುಡ್ಡು ಬೀದಿಲಿ ಹೆಂಗೆ ಹೋಗ್ತಿದೆ ನೋಡಿ ಅಲ್ವಾ. ಇದು ಸರ್ಕಾರಿ ಆಸ್ಪತ್ರೆ, ಇದು ಸರ್ಕಾರ, ಇದು ಆರೋಗ್ಯ ಸಚಿವರು, ಇದು ದಯವಿಟ್ಟು ಅಲ್ಲಿರುವಂತಹ ಏನು ಅಲ್ಲಿ ಲೆಕ್ಕ ಕೇಳಬೇಕಾಗತ್ತೆ. ಹೆಂಗೋಯ್ತು, ಏನಾಯ್ತು, ಎಕ್ಸಾಕ್ಟಾಗಿ ಏನಾಯ್ತು ಅನ್ನೋ ಲೆಕ್ಕ ಕೇಳಬೇಕಾಗತ್ತೆ. ತುಂಬ್ತಿದ್ದಾರೆ, ಅದನ್ನು ಹೊರಗಡೆ ಎಲ್ಲ ಹಾಕ್ಬೋದು. ಬಟ್ ಆದರೂ ಕೂಡ ಇನ್ನೂ ಹಿಂಗಾಗದಂಗೆ ನೋಡ್ಕೋಬೇಕು ಅನ್ನೋದಕ್ಕಿಂತ ಈ ಮಾತ್ರೆಗೆ ಲೆಕ್ಕ ಕೊಟ್ಟು ಎಲ್ಲಿಂದ ಬಂತು ಅನ್ನೋದು ಕೂಡ ಅಲ್ಲಿ ಬಂತು ಅನ್ನೋದನ್ನ ದಾಖಲಾತಿಗಳನ್ನ ಕೂಡ ಜನತಾ ಟಿವಿ ನಿಮ್ಮ ಬಿದ್ದಿರತ್ತೆ. ಅದರ ಸಂಪೂರ್ಣ ಮಾಹಿತಿ ಬೇಕಿರತ್ತೆ. ನಾವು ಕಟ್ಟಿರೋ ಟ್ಯಾಕ್ಸ್ ಅದು ನೀವು ಮನೇಲಿ ಹಾಕಿರಲ್ಲ, ಡಿಎನು ಹಾಕಿರಲ್ಲ, ಯಾರೂ ಹಾಕಿರಲ್ಲ. ಜನರು ಕಟ್ಟ ದುಡ್ಡಿಂದನೇ ಟ್ಯಾಕ್ಸು, ಆ ಟ್ಯಾಕ್ಸ್ ಇಂದನೇ ಬಂದಿರೋ ಮಾತ್ರೆಗಳದು.